ನಾನಿವತ್ತು ಮಲ್ಟಿಗ್ರೈನ್ 4 ಥರದ ಕಾಳುಗಳನ್ನು ಉಪಯೋಗಿಸಿ ಹಾಗೆ ರೋಸ್ಟೆಡ್ ಕೋಕೋನಟನ್ನು ಉಪಯೋಗಿಸಿ ತುಪ್ಪದಲ್ಲಿನೇ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಲೋಟ ತೊಗರಿಬೇಳೆ, 1 ಲೋಟ ಹೆಸರು ಕಾಳು, 1 ಲೋಟ ಕಡಲೆಬೇಳೆ, 1 ಲೋಟ ಅವರೆಬೇಳೆ, ಈ 4 ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ಚೆನ್ನಾಗಿ ತೊಳೆದು ತಗೊಬಂದಿದ್ದೀನಿ. ಈಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಈ ಕಾಳುಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕಾಳುಗಳೆಲ್ಲ ಬೆಂದ್ಬಿಟ್ಟಿದ್ದಾವೆ. ಇವಾಗ ಸ್ಟವ್ನ ಆಫ್ ಮಾಡ್ತೀನಿ. ಈಗ ಕಾಳುಗಳನ್ನು ಬಸ್ಕೋಬೇಕು, ಅದರಲ್ಲಿರೋ ನೀರೆಲ್ಲ ಬಸಿಬೇಕು. ಒಂದು ಪಾತ್ರೆ ಮೇಲೆ ತೂತು ಬೋಸಿನ ಇಟ್ಟು ಈ ಬೇಳೆ ಕಾಳುಗಳನ್ನು ಅದರಲ್ಲಿ ಹಾಕ್ತೀನಿ. ನೀರೆಲ್ಲ ಬಸ್ದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಒಬ್ಬಟ್ಟಿಗೆ ಬೇಕಾಗಿರೋ ಕಣಕನ್ನು ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ. ಅದರ ರೆಸಿಪಿನ ಮುಂದಕ್ಕೆ ತೋರಿಸ್ತೀನಿ. ಈಗ ಬೇಳೆ ಕಾಳುಗಳನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ನೋಡಿ, ಎಲ್ಲ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಎಲ್ಲ ಬೇಳೆಕಾಳುಗಳನ್ನು ಗ್ರೈಂಡ್ ಮಾಡಿ ಈಗ ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಈ ಥರ ರೋಸ್ಟ್ ಮಾಡ್ಕೊತೀನಿ. ಆ ನೀರಿನ ಪಸೆ ಎಲ್ಲ ಹೋಗಬೇಕು, ಅದುವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಕೋಕೋನಟ್ಟು. ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಒಬ್ಬಟ್ಟು ಮಾಡೋಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕಿದ್ದೀನಿ. ಅದು ಬೆಲ್ಲ ಜಿನಗಬೇಕು, ಅಷ್ಟು ನೀರನ್ನ ಹಾಕಿ ನಾನೀಗ ಬಿಸಿಗಿಡ್ತೀನಿ. ಒಂದು 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ತೊಗೊಬರ್ತೀನಿ. ಏಲಕ್ಕಿ ಪುಡಿ ಮಾಡಿರೋದು ಬೆಲ್ಲದೊಳಗೆ ಹಾಕ್ತೀನಿ. ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೀಗ ಪುಡಿ ಮಾಡಿಟ್ಟಿರೋ ಗ್ರೈಂಡ್ ಮಾಡಿಟ್ಟಿರುವಂಥ ಈ ಬೇಳೆಕಾಳುಗಳನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತೀನಿ. ಇದು ಚೆನ್ನಾಗಿ ನಿಧಾನವಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಈಗ ಇದಕ್ಕೆ ರೋಸ್ಟ್ ಮಾಡಿಟ್ಟಿರುವಂಥ ತೆಂಗಿನಕಾಯಿ ರೋಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಬೇಳೆಕಾಳುಗಳು ಮತ್ತು ತೆಂಗಿನಕಾಯಿ ಎಲ್ಲ ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಗಟ್ಟಿ ಬರೋ ತನಕ ನಿಧಾನ ಉರಿಯಲ್ಲಿ ಹಾಗೆ ಬೇಯಿಸಿದ್ದೀನಿ. ಹೂರಣ ರೆಡಿಯಾಗಿದೆ. ಮಲ್ಟಿಗ್ರೈನ್ ರೋಸ್ಟೆಡ್ ಕೋಕೋನಟ್ ಹೂರಣ ಹಾಗೆ ಕೂಡ ತಿನ್ಬೋದು. ತುಂಬ ಲಡ್ಡು ಥರ ಚೆನ್ನಾಗಿರುತ್ತೆ. ಇದನ್ನು ಏನು ಮಾಡಬೇಕಂದ್ರೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಹೂರಣ ತಣ್ಣಗಾದ್ಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ನಾನು ಮೊದಲೇ ಕಣಕ ತಯಾರಿಸಿಟ್ಟಿದ್ದೆ, ಅದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೀರು ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಉಗುರು ಬೆಚ್ಚಗಾಗಬೇಕು. ನಾನು ತುಪ್ಪದ ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ತುಪ್ಪ ಹಾಕ್ತೀನಿ. ತುಪ್ಪ ಸ್ವಲ್ಪ ಮೆಲ್ಟ್ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ತಾಯಿದ್ದೀನಿ ನೀರನ್ನು. ಅಷ್ಟೇ, ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ತುಪ್ಪ
ಮೆಲ್ಟ್ ಆಗಿದೆ. ಇದಕ್ಕೆ 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇಷ್ಟನ್ನೂ. ಈಗ ಮೈದಾ ಹಿಟ್ಟನ್ನು ಹಾಕ್ತೀನಿ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು. ಹಾಗೆ ನಾನು ಇದನ್ನು ಕಲಸಿ ಉಂಡೆ ಮಾಡಿಡ್ತೀನಿ. ಇದಿಷ್ಟನ್ನು ಕಲಸಿ ತಗೊಬರ್ತೀನಿ. ಕಣಕ ರೆಡಿಯಾಗಿದೆ. ಇದಕ್ಕೀಗ ನಾನು ತುಪ್ಪನ ಹಾಕಿ 1 ಅವರ್ ಹಾಗೆ ಇಡ್ತೀನಿ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ 1 ಅವರ್ ಹಾಗೆ ಇಡಬೇಕು. ಒನ್ ಅವರ್ ಆಗಿದೆ. ಆ ಕಡೆ ಕಣಕನ್ನು ಕೂಡ ರೆಡಿಯಾಗಿದೆ. 1 ಅವರ್ ಆಗಿ ಹೂರಣ ಕೂಡ ಉಂಡೆ ಮಾಡಿ ಇಟ್ಟಿದ್ದೀನಿ. ಇದನ್ನು ಕಣಕದಲ್ಲಿ ಹೂರಣನ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಡು ಒಬ್ಬಟ್ಟು ಪೇಪರ್ ಮೇಲೆ ಇಟ್ಟು ಲಟ್ಟಿಸ್ಕೊತೀನಿ. ಹಾಗೆ ಕೈಯಲ್ಲಿ ತಟ್ಟೋದು. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹೀಗೆ ತಟ್ಟಿದರೆ ಆಯಿತು. ನಾನು ಒಬ್ಬಟ್ಟು ಕಣಕನ ಮೊದಲೇ ಕಲಸಿಟ್ಟಿದ್ದೆ. ಈಗಲ ಕೊನೆಯಲ್ಲಿ ತೋರಿಸಿದ್ದಷ್ಟೇ. ಈಗ ಒಬ್ಬಟ್ಟು ತಟ್ಟಿದ್ದೀನಿ. ತವ ಚೆನ್ನಾಗಿ ಬಿಸಿಯಾಗಿದೆ. ಈರುಳ್ಳಿಯಿಂದ ತವನ ಚೆನ್ನಾಗಿ ಉಜ್ಜಿಬಿಟ್ಟು ಈಗ ಒಬ್ಬಟ್ಟು ಪೇಪರ್ ಸಮೇತನೇ ತವ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಪೇಪರಿಗೆ ಬಿಸಿ ತಾಗಿದ ತಕ್ಷಣ ಪೇಪರ್ ಈ ಥರ ಬಿಟ್ಟು ಬರುತ್ತೆ. ಈಗ ಒಬ್ಬಟ್ಟನ್ನು ತಿರುಗಿಸಿ ಹಾಕ್ತೀನಿ. ಈಗ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಎಲ್ಲ ಕಡೆ ಆಗೋ ಥರ ಸ್ಪ್ರೆಡ್ ಮಾಡಬೇಕು. ಮತ್ತೆ ಒಬ್ಬಟ್ಟನ್ನ ತಿರುಗಿಸಿ ಹಾಕಿ ಮತ್ತೆ ತುಪ್ಪ ಹಾಕ್ತೀನಿ. ತುಪ್ಪ ಎಲ್ಲ ಕಡೆ ಆಗೋ ಥರ ಈ ಥರ ಸ್ಪ್ರೆಡ್ ಮಾಡ್ತೀನಿ. ಹೀಗೆ 1-2 ಸಾರಿ ತಿರುಗಿಸಿ ಬೇಯ್ತಾ ಇದ್ದರೆ 2 ಕಡೆ ಚೆನ್ನಾಗಿ ಒಬ್ಬಟ್ಟು ಬೆಂದು ಊದಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ, ಊದಿ ಬರ್ತಾ ಇದೆ. ಇಷ್ಟೇ ಈಸಿ. ಬಿಸಿ ಬಿಸಿಯಾಗಿರುವಂತಹ ಮಲ್ಟಿಗ್ರೈನ್ ರೋಸ್ಟೆಡ್ ಕೋಕೋನಟ್ ಗೀ ಒಬ್ಬಟ್ಟು ರೆಡಿಯಾಗಿದೆ.